ಡ್ರ್ಯಾಗನ್ ರಾಷ್ಟ್ರ ಚೀನಾ ಬಾಂಗ್ಲಾದೇಶದ ಸಾವಿರಾರು ಜನರ ಬದುಕನ್ನ ಪ್ರವಾಹಸುರ ನುಂಗಿ ಸ್ವಾಹ ಮಾಡಿದ್ದಾಯಿತು. ಈಗ ಇದೇ ಪ್ರವಾಹ ದೊಡ್ಡಣ್ಣನ ಅಂಗಳಕ್ಕೆ ನುಗ್ಗಿ ಹಾಹಾಕಾರ ಎಬ್ಬಿಸಿದ್ದಾನೆ. ಅಷ್ಟಕ್ಕೂ ಅಮೆರಿಕದಲ್ಲಿ ಸುರಿದ ಮಹಾಮಳೆ ಹೇಗೆ ಜಲವ್ಯೂಹವನ್ನ ಸೃಷ್ಟಿಸಿದೆ, ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ದೊಡ್ಡಣ್ಣ ಅಂಗಳದಲ್ಲಿ ಪ್ರವಾಹ ಅಬ್ಬರ, ಜನರ ಬದುಕನ್ನೇ ನುಂಗಿದ ರಣಮಳೆ. ಇದು ಮಹಾನಗರ ಅಲ್ಲ, ಮಹಾಪ್ರವಾಹ. ಪ್ರವಾಹದ ಸುಳಿಯಲ್ಲಿ ಸಾಲು ಸಾಲು ವಾಹನ, ಸುರಿಯುತ್ತಿರುವ ಮಳೆಗೆ ಜನಜೀವನವೇ ಜಲಾಮಯ. ಕಣ್ಣಾಡಿಸಿದಲ್ಲೆಲ್ಲ ತುಂಬಿ ಹರಿತಿರೋ ನೀರು. ಆಕಾಶ ಒಮ್ಮೆ ಸಿಡಿದ್ರೆ ಸಾಕು ಟೆಕ್ಸಾಸ್ ನಡುಗುತ್ತೆ. ಅದಕ್ಕೆ ಸಾಕ್ಷಿಯಾಗಿದೆ ಈ ಒಂದೊಂದು ದೃಶ್ಯ. ಒಂದೇ ಒಂದು ರಾತ್ರಿ ಸುರಿದ ಮಳೆಗೆ ರಸ್ತೆಗಳು ಕ್ಷಣಾರ್ಧದಲ್ಲಿ ನದಿಗಳಾಗಿ ಬಿಟ್ಟಿವೆ. ಮನೆಗಳು ನೀರಿನ ಸಮಾಧಿಯಾಗಿದೆ. ಇನ್ನು ಕಾರುಗಳು ಆಟಿಕೆಗಳಂತೆ ಕೊಚ್ಚಿ ಹೋಗಿವೆ. ಬದುಕಿಗಾಗಿ ಜನ ಚಾವಣಿ, ಮರ, ಸೇತುವೆಗಳ ಮೇಲೆ ಆಶ್ರಯ ಹುಡುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ಮಳೆ ಅಂದರೆ ಕೆಲವರಿಗೆ ಸಂಭ್ರಮವಲ್ಲ, ಜೀವ ಉಳಿಸಿಕೊಳ್ಳುವ ಹೋರಾಟದ ಆರಂಭ. ಇದು ಈ ಬಾರಿ ಮಳೆಗಾಲದಲ್ಲಿ ಸಂಭವಿಸಿದ ಭಯಾನಕ ಚಿತ್ರಣ ಅಲ್ಲ, ಬದಲಾಗಿ ಮಳೆಗಾಲ ಬಂದಾಗೆಲ್ಲ ಟೆಕ್ಸಾಸ್ ಇದೇ ರೀತಿ ಜಲಶಾಪಕ್ಕೆ ನಲುಗಿ ಹೋಗ್ಬಿಡುತ್ತೆ. ಮಳೆ ಆರಂಭವಾದ ಕೆಲವೇ ಗಂಟೆಗಳಲ್ಲಿ ಪರಿಸ್ಥಿತಿ ಕೈಮೀರುತ್ತೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಸುರಿದ ಭಾರಿ ಮಳೆ ಕ್ಷಣಾರ್ಧದಲ್ಲೇ ಕಣಿವೆಗಳತ್ತ ಧುಮುಕುತ್ತೆ. ಸಾಮಾನ್ಯವಾಗಿ ಶಾಂತವಾಗಿರುವ ಹೊಳೆ, ನದಿಗಳು ರೌದ್ರಾವತಾರ ತಾಳುತ್ತವೆ. ಕೆಲವೇ ನಿಮಿಷಗಳಲ್ಲಿ ನೀರಿನ ಮಟ್ಟ ಹಲವು ಅಡಿಗಳಷ್ಟು ಏರಿ ಎದುರಾದ ಎಲ್ಲವನ್ನು ನುಂಗುತ್ತಾ ಮುನ್ನುಗ್ಗುತ್ತವೆ. ಇದನ್ನೇ ತಜ್ಞರು ಫ್ಲ್ಯಾಶ್ ಫ್ಲಡ್ ಅಂತ ಕರೀತಾರೆ. ಆದರೆ ಅದನ್ನು ಎದುರಿಸುವ ಜನರಿಗೆ ಅದು ಹೆಸರಲ್ಲ, ಸಾವಿನ ನೆರಳಾಗಿದೆ. ಪ್ರತಿ ಬಾರಿ ಮಳೆಗಾಲ ಬಂದಾಗ ಟೆಕ್ಸಾಸ್ ಜಲಶಾಪಕ್ಕೆ ಒಳಗಾಗುವುದಕ್ಕೆ ಹಲವು ಕಾರಣಗಳಿದ್ದಾವೆ. ಕೆಲ ಗಂಟೆಗಳಲ್ಲಿ ಅತ್ಯಧಿಕ ಮಳೆ ಸುರಿಯುವಂಥ ಹವಾಮಾನಕ್ಕೆ ಇಲ್ಲಿ ಮಳೆಗಾಲದಲ್ಲಿ ಪ್ರವಾಹ ಜನ್ಮ ತಳೆಯುತ್ತೆ ಅನ್ನೋದು ಹವಾಮಾನ ತಜ್ಞರ ಅಭಿಪ್ರಾಯವಾಗಿದೆ. ಗುಡ್ಡಗಾಡು ಪ್ರದೇಶಗಳಿಂದ ನೀರು ವೇಗವಾಗಿ ಕೆಳಭಾಗಗಳಿಗೆ ಹರಿಯುತ್ತೆ. ನಗರ ಪ್ರದೇಶಗಳಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕಟ್ಟಡಗಳ ಪ್ರಮಾಣ ಹೆಚ್ಚಿರುವುದರಿಂದ ಮಳೆ ನೀರು ನೆಲಕ್ಕೆ ಇಳಿಯುವ ಬದಲು ಒಂದೇ ಸಮನೆ ಹರಿದು ಪ್ರವಾಹದ ರೂಪ ತಾಳುತ್ತೆ. ಪರಿಣಾಮ ಸಣ್ಣ ಹಳ್ಳವು ಕೆಲವೇ ಕ್ಷಣಗಳಲ್ಲಿ ಉಕ್ಕಿ ಹರಿಯುವ ರಾಕ್ಷಸನಂತೆ ಮಾರ್ಪಡುತ್ತೆ. ಇನ್ನು ಪ್ರವಾಹದ ಅಬ್ಬರ ಕೇವಲ ರಸ್ತೆಗಳನ್ನು ಮಾತ್ರ ನುಂಗುವುದಿಲ್ಲ, ಕುಟುಂಬಗಳ ನೆನಪುಗಳನ್ನ, ವರ್ಷಗಳ ಶ್ರಮದಿಂದ ಕಟ್ಟಿದ ಮನೆಗಳನ್ನ, ಬದುಕಿನ ಕನಸುಗಳನ್ನ ಕೂಡ ಹೊತ್ತುಕೊಂಡು ಹೋಗುತ್ತೆ. ಕೆಲವರು ಮನೆಯೊಳಗೆ ಸಿಲುಕ್ತಾರೆ, ಕೆಲವರು ವಾಹನಗಳಲ್ಲೇ ಸಿಕ್ಕಾಕೊಳ್ತಾರೆ, ಇನ್ನು ಕೆಲವರು ಕೊನೆ ಕ್ಷಣದಲ್ಲಿ ರಕ್ಷಣಾ ಸಿಬ್ಬಂದಿಯ ಕೈ ಹಿಡಿದು ಜೀವ ಉಳಿಸಿಕೊಳ್ತಾರೆ. ಹೆಲಿಕಾಪ್ಟರ್ಗಳ ರಕ್ಷಣಾ ಕಾರ್ಯಾಚರಣೆ, ದೋಣಿಗಳ ಮೂಲಕ ಸ್ಥಳಾಂತರ, ಸೈರನ್ಗಳ ಮೊರೆ ಇವೆಲ್ಲವೂ ಟೆಕ್ಸಾಸ್ಗೆ ಮಳೆ ಬಂದಾಗ ಪದೇ ಪದೇ ಕಾಣುವ ದೃಶ್ಯಗಳಾಗಿವೆ. ಇಲ್ಲಿನ ಭೀಕರ ಪ್ರವಾಹ ವಾತಾವರಣ ನೋಡ್ತಿದ್ರೆ ಇದು ಪ್ರಕೃತಿಯ ಒಂದು ಪಾಠ ಮಾತ್ರ ಅಂತ ಅನಿಸೋಲ್ಲ, ಬದಲಾಗಿ ಪ್ರಕೃತಿ ಆಗಾಗ ಕೊಡುವ ಎಚ್ಚರಿಕೆ ಅಂತಾನೂ ಅನಿಸ್ಬಿಡುತ್ತೆ. ಅಲ್ಲಿಗೆ ಟೆಕ್ಸಾಸ್ಗೆ ಈ ಜಲಶಾಪದಿಂದ ಮುಕ್ತಿ ಇಲ್ಲ, ಬದಲಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಘೋರ ಆಗಿರಲಿದೆ. ಈಗಾಗಲೇ ಡ್ರ್ಯಾಗನ್ ರಾಷ್ಟ್ರ ಚೀನಾ ಮತ್ತು ಬಾಂಗ್ಲಾದ ಸಾವಿರಾರು ಜನರ ಬದುಕನ್ನು ನುಂಗಿ ಸ್ವಾಹ ಮಾಡಿರುವಂತಹ ಪ್ರವಾಹಸುರ ಈಗ ಟೆಕ್ಸಾಸ್ನಲ್ಲಿ ಉದ್ಭವ ಆಗಿದ್ದಾನೆ. ಈಗಲಾದರೂ ಇದಕ್ಕೆ ತೃಪ್ತಿ ಸಿಗುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಿದೆ.